2026 ಏಪ್ರಿಲ್ ತಿಂಗಳಲ್ಲಿ ಮೋಹಿನಿ ಏಕಾದಶಿ ಯಾವ ದಿನ ಬಂದಿದೆ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು, ಏಕಾದಶಿ ತಿಥಿ ಆರಂಭ ಯಾವಾಗ, ಮುಕ್ತಾಯ ಯಾವಾಗ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ 11ನೇ ದಿನವಾಗಿದೆ. ಭಗವಾನ್ ವಿಷ್ಣುವಿನ ಮೋಹಿನಿ ಅವತಾರಕ್ಕೆ ಸಮರ್ಪಿತವಾಗಿದೆ ಮೋಹಿನಿ ಏಕಾದಶಿ. ಮೋಹಿನಿ ಏಕಾದಶಿ ತಿಥಿ ಆರಂಭ ಯಾವಾಗ ನೋಡೋಣ. ಮೋಹಿನಿ ಏಕಾದಶಿ 26ನೇ ತಾರೀಕು ರವಿವಾರ ಸಂಜೆ 6:05 ಆರಂಭವಾಗಿ ಮರುದಿನ 27ನೇ ತಾರೀಕು ಸೋಮವಾರ ಸಂಜೆ 6:15 ಮೋಹಿನಿ ಏಕಾದಶಿ ಮುಕ್ತಾಯವಾಗುತ್ತದೆ. ಸೂರ್ಯೋದಯ ಸಮಯ ಬೆಳಗ್ಗೆ 6 ಗಂಟೆ, ಸೂರ್ಯಾಸ್ತವ ಸಮಯ ಸಂಜೆ 6:34. ಉಪವಾಸ ಮುರಿಯುವ ಸಮಯ ನೋಡೋಣ. 28ನೇ ತಾರೀಕು ಬೆಳಗ್ಗೆ 5:42 8:20 ಉಪವಾಸ ತೆಗೆಸುವ ಸಮಯ ಇರುತ್ತದೆ. ಈ ದಿನದಂದು ಭಗವಾನ್ ವಿಷ್ಣು ದೇವರನ್ನು ಪೂಜಿಸಲ್ಪಡುತ್ತದೆ. ಉಪವಾಸ ಮಾಡುವುದು, ಬಡವರಿಗೆ ದಾನ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು ಪಾಪಗಳನ್ನು ಕಳೆದು ಮೋಕ್ಷವನ್ನು ಪ್ರಾಪ್ತಿ ಆಗುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ಆಚರಣೆ ಮಾಡುವುದರಿಂದ ಮೋಹಿನಿ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಉಪವಾಸ ತೆಗೆಸುವ ಸಮಯ ಯಾವಾಗ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮೋಹಿನಿ ಏಕಾದಶಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋ ಏಕಾದಶಿ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.